ಸಿಎಂ ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ಇವತ್ತು ಹೈಕಮಾಂಡ್ ಗಮನವನ್ನು ಸೆಳೆಯಲಿಕ್ಕೆ ಒಂದು ಪತ್ರ ಚಳವಳಿಯನ್ನು ಮಾಡ್ತಾ ಇರುವಂಥದ್ದು ಈಗ ದೃಶ್ಯದಲ್ಲಿ ನೋಡಬಹುದು. ಈಗ ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಅಹಿಂದ ಸಮುದಾಯದ ಮುಖಂಡರೆಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಬೆಂಬಲವನ್ನು ಸೂಚಿಸಿ ಒಂದು ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಅಹಿಂದ ಸಮುದಾಯದ ಅಸ್ಮಿತೆ ಸಿದ್ದರಾಮಯ್ಯನವರು, ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳ ಬೆಂಬಲ ಇದೆ. ಹಾಗಾಗಿ ಇವರನ್ನು 5 ವರ್ಷಗಳ ಕಾಲ ಅವರನ್ನು ಮುಂದುವರಿಸಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ಚಳವಳಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಚಳವಳಿಯನ್ನು ಮಾಡ್ತಾ ಇರ್ತಕ್ಕಂಥವ್ರನ್ನ ಮುಟ್ಟಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಸರ್, ಸಿಎಂ ಸಿದ್ದರಾಮಯ್ಯನವರನ್ನ 5 ವರ್ಷಗಳ ಕಾಲ ಮುಂದುವರಿಸಬೇಕು ಅಂತನ್ನುವಂಥ ನಿಮ್ಮ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಹೈಕಮಾಂಡ್ ಗಮನವನ್ನು ಸೆಳೆಯಲಿಕ್ಕೆ ಸಾಧ್ಯನೇ ಇದರಿಂದ? ಈಗ ನಾವು ಪತ್ರ ಚಳವಳಿ ಮುಖಾಂತರ ಇವಾಗ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಅವ್ರನ್ನ ಸಮಯನ ಕೇಳಿದ್ದೇವೆ. ಅವರು ಕೊಟ್ಟಂಥ ಸಮಯಕ್ಕೆ ನಾವು ಕರ್ನಾಟಕದಿಂದ ಅಹಿಂದ ಶಕ್ತಿಗಳು ಹೋಗಿ ಅವರಿಗೆ ಮನವೊಲಿಸಿ ಸಿದ್ದರಾಮಯ್ಯವ್ರನ್ನ ಉಳಿಸ್ಕೊಳ್ತೀವಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಮುಖವಾಗಿ ಸರ್, ಅಹಿಂದ ಸಮುದಾಯದ ನಾಯಕರು ಸಿದ್ದರಾಮಯ್ಯನವರು ಅಂತ ಹೇಳ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಗೊಂದಲ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಾಯಕರು ಹೇಳುವಂಥ ಗೊಂದಲ, ಅವರನ್ನು ಕೆಳಗಿಳಿಸಬೇಕು ಅಂತನ್ನುವಂಥ ಒಂದು ವರ್ಗ ಕೂಡ ಇದೆ. ಅದರ ಬಗ್ಗೆ ಸರ್ ನಾವು ಅದನ್ನೇ ಹೇಳ್ತಾ ಇರೋದು. ಈಗ 80% ಜನಸಂಖ್ಯೆ ಅಹಿಂದ ಸಮುದಾಯದ ಶೋಷಿತ ಸಮುದಾಯಗಳು ಸಿದ್ದರಾಮಯ್ಯವ್ರ ಪರವಾಗಿದೆ, ಸಿದ್ದರಾಮಯ್ಯವ್ರಿಗೋಸ್ಕರ ಮತ ಚಲಾಯಿಸಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಈ ಅವಧಿಗೆ ಪೂರ್ಣವಾಗಿ ಸಿದ್ದರಾಮಯ್ಯವ್ರಿಗೆ ಅವಕಾಶ ಕೊಡಿ ಅಂತ ನಾವು ಅದಕ್ಕೆ ಕೇಳ್ತಾ ಇರೋದು. ಗೊಂದಲ ಮಾಡ್ತಾ ಇದ್ದಾರೆ. ಆ ಗೊಂದಲದಿಂದ ಏನಾಗ್ತದೆ, ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ 5 ವರ್ಷದ ಅವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗೆ ಇರ್ತಾರೆ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಿರೋದು ಅದೇ ಕಾರಣಕ್ಕೋಸ್ಕರ. ಯಾಕೆಂದರೆ ನಮ್ಮ ಮುಂದೆ ರಾಹುಲ್ ಗಾಂಧಿಯವರನ್ನ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತೇಳಿ ಅಹಿಂದ ಸಮುದಾಯದ ಆಶಯ ಕೂಡ ಇದೆ. ಇಡೀ ದೇಶದಲ್ಲಿ ಅಹಿಂದ ಸಮುದಾಯಗಳು ಕಾಂಗ್ರೆಸ್ ಪರವಾಗಿದೆ. ಆ ಕಾರಣಕ್ಕಾಗಿ ಅದನ್ನ ಅರ್ಥ ಮಾಡಿಕೊಂಡು ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು. ಯಾರು ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಅದು ಆಗಬಾರ್ದು. ಅದು ಯಾಕೆಂದರೆ ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಕಾಂಗ್ರೆಸ್ ಪಕ್ಷದ 135 ಸ್ಥಾನ ಗೆದ್ದಿರುವಂಥದ್ದು. ಸೊ ಆ ಕಾರಣಕ್ಕಾಗಿ ಇನ್ನೂ ಭಾಳಷ್ಟು ಜನ ಅರ್ಹತೆ ಇರೋರು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಭಾಳಷ್ಟು ಜನ ಇದ್ದಾರೆ. ಸೊ ಅವ್ರಿಗೂ ಮುಖ್ಯಮಂತ್ರಿ ಆಗೋ ಆಸೆ ಇದೆ. ಆದರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಪಕ್ಷ ಗೆದ್ದಿರೋದ್ರಿಂದ 5 ವರ್ಷಗಳ ಕಾಲ ಅವರೇ ಇರಬೇಕು. ಶಾಸಕಾಂಗ ಪಕ್ಷದಲ್ಲಿ ಕೂಡ ಅವರು 5 ವರ್ಷ ಶಾಸಕಾಂಗ ನಾಯಕರಾಗಿ ಆಯ್ಕೆ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತೇಳಿ ಹೈಕಮಾಂಡ್ಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಹೇಳ್ತಾರೆ, ಈ 5 ವರ್ಷಗಳ ಕಾಲ ಏನು ಇದೆ ಅದರಲ್ಲಿ ಈ ಹಿಂದೆ ಏನು ತೀರ್ಮಾನ ಆಗಿತ್ತು ಆ ತೀರ್ಮಾನದಂತೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತನ್ನುವಂಥ ಅವರ ಒತ್ತಾಯ. ಅದಕ್ಕೆ ಏನು ತೀರ್ಮಾನ ಆಗಿದೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಶಾಸಕಾಂಗ ಪಕ್ಷದಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯನವ್ರನ್ನ ನಾಯಕರಾಗಿ ಆಯ್ಕೆ ಮಾಡಿರುವಂಥದ್ದು. ಈಗ 2 ವರ್ಷ ಪೂರೈಸಿದ್ದಾರೆ. ಇನ್ನು 2 ವರ್ಷಕ್ಕೆ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಆ ಗೊಂದಲಕ್ಕೆ ತೆರೆ ಎಳಿಬೇಕು ಅಂತೇಳಿ. ಯಾಕೆಂದರೆ ಯಾರು ಹೇಳಿದ್ದಾರೆ 2 ವರ್ಷಕ್ಕೆ ಮಾತ್ರ CM ಆಗಿರಬೇಕು, ಬೇರೆ ಆಮೇಲೆ ಬದಲಾವಣೆ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿದೆಯಾ ಅಥವಾ ಬೇರೆ ಯಾರು ನಾಯಕರು ಹೇಳಿದ್ದಾರೆ? ಹೈಕಮಾಂಡ್ ಮೌನ ವಹಿಸಿರೋದೇ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ಅಲ್ಲ. ಅದೇ ಕಾರಣಕ್ಕಾಗಿ ನಾವು ಇವತ್ತು ಏನು ಮಾಡಿದ್ದೀವಿ, ಹೈಕಮಾಂಡೇ ಮಧ್ಯಪ್ರವೇಶ ಮಾಡಿ ಗೊಂದಲಕ್ಕೆ ತೆರೆ ಎಳಿಬೇಕು, ಇಲ್ಲಾಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅಂತೇಳಿ ನಾವು ಕೂಡ ಮನವಿ ಮಾಡಿದ್ದೀವಿ, ಪತ್ರ ಕಳಿಸ್ತಾ ಇದ್ದೀವಿ. ಮತ್ತು ಹೋಗಿ ಭೇಟಿ ಮಾಡಲು ಕೂಡ ನಮ್ಮ ಸಮಯ ನಿಗದಿ ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಅವರಿಗೆ ನಾವು ನಿಯೋಗವಾಗಿ ಕರ್ನಾಟಕದಿಂದ ಭೇಟಿ ಮಾಡ್ತೇವೆ. ಈ ಅವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಏನು ಡ್ಯಾಮೇಜ್ ಆಗುತ್ತೆ ಸರ್ ಒಂದು ವೇಳೆ ಆ ರೀತಿ ಬದಲಾವಣೆ ಆದರೆ? ಏನು ಡ್ಯಾಮೇಜ್ ಆಗುತ್ತೆ? ಈಗ ನಾವೆಲ್ಲ ಹಿಂದೆ ಶೋಷಿತ ಸಮುದಾಯಗಳ ಮಹಾನ್ ದೊಡ್ಡ ನಾಯಕರು ಸಿದ್ದರಾಮಯ್ಯನವರು. ಅವ್ರನ್ನ ಕೆಳಗಿಳಿಸಿದರೆ ಆಟೋಮೆಟಿಕ್ಕಾಗಿ ನಮಗೆಲ್ಲ ನೋವಾಗ್ತದೆ, ಅಸಹನೆ ಆಗ್ತದೆ. ಹಾಗೇನಾಗ್ತದೆ, ಅದು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಪರಿಣಾಮ ಬೀಳುತ್ತೆ. ಇವಾಗ ಸಿದ್ದರಾಮಯ್ಯನ 5 ವರ್ಷ ಇಳಿಸ್ಬಿಟ್ರಪ್ಪ ಇವರು ಅಂತೇಳಿ ನಾವು ಒಂದು ಓಟ್ ಹಾಕ್ತೇ ಇರ್ಬೋದು ಬೇರೆಯವರು. ಆ ಸಂದರ್ಭ ಅಂದರೆ ಆ ವೋಟ್ ಬ್ಯಾಂಕ್ ಡ್ಯಾಮೇಜ್ ಆಗುತ್ತೆ. ಅದೇ ನಾನು ಹೇಳ್ತಿರೋದು, ಅವ್ರನ್ನ ಇಳಿಸಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಡ್ಯಾಮೇಜ್ ಆಗ್ತದೆ. ಸೊ ಆ ಕಾರಣಕ್ಕಾಗಿ, ಯಾಕೆಂದರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗೋದು ಭಾಳ ಪ್ರಮುಖವಾಗಿ ನಮಗೆ ಬೇಕಾಗಿರೋದು. ಇವರು 5 ವರ್ಷ ಮುಂದುವರೆದ್ರೆ ಮುಂದಿನ ಚುನಾವಣೆಗೆ ಲೋಕಸಭೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದಿಂದ ರಾಹುಲ್ ಗಾಂಧಿ ಅವ್ರಿಗೆ ಬೆಂಬಲ ಹೋಗ್ತದೆ. ಇಡೀ ದೇಶದಲ್ಲಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಒಂದು ದೊಡ್ಡ ಶಕ್ತಿ ಆಗ್ತದೆ ಇಂದ. ಸೊ ಆ ಕಾರಣಕ್ಕಾಗಿ ಅವ್ರು 5 ವರ್ಷ ಮುಂದುವರಿಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇರೋದು. ಸರ್, ತಾವೇನು ಹೇಳ್ತೀರಿ ಸರ್? ಒಂದು ವೇಳೆ ಏನಾದರೂ ಬದಲಾವಣೆ ಮಾಡಿದ್ರೆ, ಏನಾದರೂ ಹೈಕಮಾಂಡ್ ನಿರ್ಧಾರವನ್ನು ಮಾಡಿ ಬದಲಾವಣೆಯನ್ನು ಮಾಡಿದ್ರೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ? ಏನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು ಅಂತ ಏನು ಗೊಂದಲ ಆಗಿದೆ, ಅದನ್ನು ಅಂತ್ಯ ಆಡಲಿ ಅಂತ ರಾಹುಲ್ ಗಾಂಧಿ ಅವರಿಗೆ ಹೈಕಮಾಂಡ್ಗೆ ಪತ್ರ ಬಂದ ಮುಖಾಂತರ, ಚಳುವಳಿ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನಾರು ಸಿದ್ದರಾಮಯ್ಯನವ್ರನ್ನ ಬದಲಾವಣೆನೇ ಮಾಡಿದ್ರು ಅಂದರೆ ಏನು ತಾಲೂಕ್ ಪಂಚಾಯತು, ಜಿಲ್ಲಾ ಪಂಚಾಯತು ಮತ್ತು ನಗರಸಭೆ ಪುರಸಭೆಯಲ್ಲಿ ನಡೀತದೆ, 0ಗೆ ಬರ್ತಾರೆ. ಸಿದ್ದರಾಮಯ್ಯನವ್ರನ್ನ ಕಿಣಕಿದ್ರೆ ಜೇನುಗೂಡಿಗೆ ಕೈ ಹಾಕ್ದಂಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ಸು ಶೂನ್ಯ. ಒಂದು ವೇಳೆ ಹೋರಾಟ ಹೆಂಗಿರುತ್ತೆ ಸರ್? ಒಂದು ವೇಳೆ ಆವಾಗ ಏನು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಹುಟ್ಟುಹಬ್ಬದ ಜನಾಂದೋಲನ ನಡೀತು, ಸಿದ್ದರಾಮೋತ್ಸವ ನಡೀತು, ಅದೇ 2ನೇ ಸಿದ್ದರಾಮೋತ್ಸವ ಮೈಸೂರಿಂದ ಪ್ರಾರಂಭವಾಗುತ್ತೆ ಸರ್.
ಇದಿಷ್ಟು ಅಹಿಂದ ಮುಖಂಡರ ಮಾತಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ CM ಸಿದ್ದರಾಮಯ್ಯನವರ ಬದಲಾವಣೆ ಮಾಡಬಾರ್ದು. ಈಗಾಗಲೇ ಕೂಡ ಏನಾದರೂ ಅಹಿಂದ ಸಮುದಾಯ ಒಟ್ಟಾರೆಯಾಗಿ ಇವತ್ತು ಸಿದ್ದರಾಮಯ್ಯನ ಪರವಾಗಿದೆ. ಒಂದು ವೇಳೆ ಆ ರೀತಿ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳಲಿದೆ ಅಂತನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹದೇವ್ ಜೊತೆ ಮಹದೇವ್ ಸ್ವಾಮಿ ಕುರುಣಗಾಲ, ರಾಜ್ಯಧರ್ಮ TV, ಮೈಸೂರು.